ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತೇಜಸ್ ಸಹನಾ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗಳಿಗೆ ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ. ಯಾಕೆ ಅಂತಂದರೆ ಆ ಡೇ ಯಾಕಾದ್ರೂ ಬರುತ್ತೋ ಅನಿಸುತ್ತೆ. ಬಟ್ ಹಾಕ್ಸ್ಲೇಬೇಕು. ಅದು ನನ್ನ ಮಗಳು ಹೆಲ್ತಿಗೆ ತುಂಬ ಹುಷಾರಾಗಿ ಇಟ್ಕೊಳ್ಳುತ್ತೆ ಅಂತ ನನಗೂ ಗೊತ್ತು. ಆದ್ರೂ ಒಂದು ಸೈಡು ನನ್ನ ಮಗಳಿಗೆ ನೋವಾಗುತ್ತಲ್ಲ ಅಂತ ಅಷ್ಟೇ. ಮತ್ತು ಇನ್ಯಾವ ಥರನೂ ಅಲ್ಲ, ಅವಳದು ಆ ಡೇ ಎಲ್ಲ ಹೆಂಗಪ್ಪ ಇರ್ತಾಳೆ ಅಂತ ಅಂದ್ಬಿಟ್ಟು ಅದು ಜ್ಞಾಪಿಸ್ಕೊಂಡ್ರೆ ಸಖತ್ ಬೇಜಾರಾಗುತ್ತೆ ಅಲ್ವಾ. ಯಾರೆಲ್ಲ ಈಗ ನ್ಯೂ ಮಾಮ್ಸ್ ಇದ್ದೀರಾ ಅವ್ರಿಗೆ ಈ ಕಷ್ಟ ಏನು ಅನ್ನೋದು ಅರ್ಥ ಆಗುತ್ತೆ. ಸುಮ್ಮನೆ ನೋಡೋರಿಗೆ ಏನು ಹಿಂಗೆ ಹೇಳ್ತಾರೆ, ನಾವೇನು ಹಾಕ್ಸ್ದೇ ಇರೋದ ಅಂತ ಅನಿಸುತ್ತೆ. ನಿಮ್ಮ ಮನ್ಸಿಗೆ ಏನು ನಮ್ಗೆ ಗೊತ್ತಿಲ್ಲ. ನನ್ನ ಮನ್ಸಿಗೆ ಅಷ್ಟೇ. ನನ್ನ ಮಗಳಿಗೆ ನೋವಾದರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಅಷ್ಟೇ. ಅದಕ್ಕೋಸ್ಕರ ಅಂತಲೇ ನನಗೆ ಸಖತ್ ಬೇಜಾರಾಗ್ತಾಯಿತ್ತು. ಮತ್ತು ಹಾಗೆ ಎಲ್ಲರೂ ಕೇಳಿದಿರೋ 2 ಮಂತ್ಸ್ದು ಸಖತ್ ನೋವಾಗತ್ತೆ, ಅಳ್ತಾರೆ ಮಕ್ಕಳು, ಜಾಸ್ತಿ ಜ್ವರ ಬಂದ್ಬಿಡುತ್ತೆ ಅಂತ ಎಲ್ಲ ಹೇಳಿದರು. ಅದಕ್ಕೋಸ್ಕರ ಇನ್ನೂ ಬೇಜಾರಾಗ್ತೈತೆ ನನಗೆ. ನೋಡೋಣ ನನ್ನ ಮಗಳು ಏನೆಲ್ಲ ರಿಯಾಕ್ಟ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಅದ್ರದ್ದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊತೀನಿ, ಅದನ್ನು ಅಟ್ಯಾಚ್ ಮಾಡ್ತೀನಿ ನೋಡಿ. ಹಾಯ್ ಎಲ್ಲರಿಗೂ. ಇವತ್ತು ಮಾರ್ನಿಂಗ್ ಎದ್ದು ಕಾಫಿ ಎಲ್ಲ ಕುಡ್ಕೊಂಡು ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ರಗ್ಗೆಲ್ಲ ಎತ್ತಿಡ್ತಿದ್ದೆ. ಇವತ್ತು ವ್ಯಾಕ್ಸಿನೇಷನ್ ಡೇ. ಆಬ್ವಿಯಸ್ಲಿ ಬೇಜಾರಾಗಿರೋ ಡೇನೇ ಇವತ್ತು. ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು ಇವತ್ತು ನನಗಂತೂ. ಏಕೆ ಅಂತಂದರೆ ಎಲ್ಲರೂ ಹೇಳ್ಬಿಟ್ಟಿದ್ರು 2 ಮಂತ್ಸ್ದು ವ್ಯಾಕ್ಸಿನೇಷನ್ ತುಂಬ ಪೇನ್ ಆಗುತ್ತೆ, ಬೇಜಾರು ಆಗ್ಬಿಡುತ್ತೆ ಆ ಟೈಮಲ್ಲಿ, ಹಂಗಪ್ಪ ಪಾಪುಗಳನ್ನ ಮೇಂಟೈನ್ ಮಾಡೋದು ಅಂತ ಅಂದ್ಬಿಟ್ಟು ಅಂತ ಎಲ್ಲ ಹೇಳ್ಬಿಟ್ಟಿದ್ರು. ಅದಕ್ಕೆ ಅರ್ಧ ಬೇಜಾರಾಗ್ತಾಯಿತ್ತು. ಅದಾದಮೇಲೆ ಹಂಗೂ ಬೇಜಾರು ಮಾಡಿಕೊಂಡು ನನ್ನ ಮಗಳಿಗೆ ಅಮ್ಮ ಸ್ನಾನ ಮಾಡಿಸ್ಕೊಂಡು ಬಂದರು, ಕೊಟ್ಟರು ಅಂತ ಅಂದ್ಬಿಟ್ಟು ನಾನೇ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಅವಳಿಗೆ ಯಾವ್ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತ ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಶಾರ್ಟ್ ವೀಡಿಯೋದಲ್ಲಿ ಮತ್ತು ಯೂಟ್ಯೂಬ್ ಶಾರ್ಟ್ ವೀಡಿಯೋದಲ್ಲೂ ಹಾಕಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಲ್ಲೋಗಿ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಮತ್ತು ಏನೆಲ್ಲ ಇವತ್ತು ಯೂಸ್ ಮಾಡಿದ್ದೀನಿ ನನ್ನ ಮಗಳಿಗೆ ಅಂತ ಅಂದ್ಬಿಟ್ಟು ತೋರಿಸಿ ಹಚ್ತಿದ್ದೀನಿ. ನೋಡಿ ಯಾರಿಗೆಲ್ಲ ಬೇಕು ಅವರು ಬೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಏನೂ ಇನ್ಫೆಕ್ಷನ್ ಆಗೋಲ್ಲ. ನನ್ನ ಮಗಳಿಗೆ ಎಲ್ಲ ಅಡ್ಜಸ್ಟ್ ಆಗಿದೆ. ನನ್ನ ಫೇಸಿಗೆ ಮಾತ್ರ ಬೇರೆ ಕ್ರೀಮ್ ಹಚ್ಚೋದು. ಯಾಕೆ ಅಂತಂದರೆ ನನ್ನ ಮಗಳಿಗೆ ಪಿಂಪಲ್ಸ್ ಆಗಿತ್ತು. ಕ್ರೀಮಿಂದ ಅಂತ ಅಲ್ಲ, ಅವಳಿಗೆ ಏನೂ ಗೊತ್ತಿಲ್ಲ, ಅದು ಪಿಂಪಲ್ಸ್ ಆಗಿಬಿಟ್ಟಿತ್ತು. ಅವರು ಡಾಕ್ಟರು ಪಿಂಪಲ್ಸ್ ಹೋಗೋ ಗಂಟ ಇದು ಯೂಸ್ ಮಾಡಿ ಅಂತ ಹೇಳಿದರು. ಅದರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ ಅಲ್ವಾ. ಅದಕ್ಕೆ ನಾವು ಅದನ್ನೇ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ವಿ. ಅದನ್ನೇ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಅದನ್ನೇ ತೋರಿಸ್ದೆ. ನಾನು ಅದನ್ನೇ ಹಚ್ಚುತ್ತಾ ಇರೋದು ಇವಾಗ ಪ್ರೆಸೆಂಟು. ಅದೂ ಇದೆ ಸಬಾಮೈಡ್ದು. ಅದು ಯೂಸ್ ಮಾಡೋಣ ಮುಂದಿನ ಇದರಲ್ಲಿ. ಫಸ್ಟ್ ಯೂಸ್ ಮಾಡ್ತಿದ್ದೆ, ಅದರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ. ಯಾರಿಗೆಲ್ಲ ಬೇಕು ಹೋಗಿ ಬೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ರಿಸಲ್ಟು. ನಾನು ಸೋಪಿಂದ ಹಿಡಿದು ಪ್ರತಿಯೊಂದೂ ಅದನ್ನೇ ಯೂಸ್ ಮಾಡೋದು, ಸಬಾಮೈಡೇ ಯೂಸ್ ಮಾಡೋದು. ಯಾಕೆ ಅಂತ ಅಂದರೆ ಇವಾಗ ಬೆಸ್ಟು ಅದೇನೇ. ಯಾರೆಲ್ಲ ಇವಾಗ ನ್ಯೂ ಮಾಮ್ಸ್ ಇದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಅದನ್ನೇ ಯೂಸ್ ಮಾಡೋದು. ನಾನು ಕಾಜಲ್ ಬಂದು ಹಿಮಾಲಯ ಹಚ್ತೀನಿ. ಪಾಪಗೆ ಹಿಮಾಲಯ ಕಾಜಲ್ ಹಚ್ಚೋದು. ಅವಳನ್ನ ಮಾತಾಡಿಸ್ಕೊಂಡು ಹಚ್ಬೇಕು, ಇಲ್ಲ ಅಂತಂದರೆ ಆ ಕಡೆಗೆ ಈ ಕಡೆಗೆ ಬಳ್ಕೊಂಡು ಬಿಡ್ತಾಳೆ. ಅವಳು ಒಂಚೂರು ಅತ್ತ ಇತ್ತ ಆಗಂಗಿಲ್ಲ. ಹಿಂಗಂದರೆ ಆಯಿತು, ಎಲ್ಲ ಕೆಡಿಸ್ಕೊಂಡಂಗೆ ಲೆಕ್ಕ. ಅದಕ್ಕೆ ಅವಳನ್ನ ಮಾತಾಡ್ಸ್ಕೊಂಡು ಇಡ್ತಾಯಿದ್ದೀನಿ. ತುಂಬ ಆ್ಯಕ್ಟಿವ್ ಆಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಇರಬೇಕು ಮಕ್ಕಳೆಲ್ಲ ಅದೇ ಥರನೇ ಇದ್ರೇ ಚೆನ್ನಾಗಿರೋದು. ಈ ಟೈಮಲ್ಲಿ ಬೇಗ ಮಾತು ಬರುತ್ತೆ ಅಂತ ಹೇಳ್ತಾರೆ. ನನ್ನ ಮಗಳು ತುಂಬ ರೆಸ್ಪಾನ್ಸ್ ಮಾಡ್ತಾಳೆ. ಯಾಕಂದರೆ ನಾನು ಜಾಸ್ತಿ ಮಾತಾಡಿಸ್ತಾ ಇರ್ತೀನಿ. ನಾವು ಅವ್ರ ಜೊತೆ ಎಷ್ಟು ಮಾತಾಡ್ತೀವೋ ಅಷ್ಟು ಅವರು ಬೇಗ ಮಾತು ಕಲಿತಾರೆ. ಆಮೇಲೆ ಎಷ್ಟು ಬೇಗ ಎಲ್ಲನೂ ತೋರಿಸಿ ಅದನ್ನೆಲ್ಲ ಅಟ್ರ್ಯಾಕ್ಟಿವ್ ಆಗಿ ಇಟ್ಕೊತೀವೋ ಮಕ್ಕಳು ಬೇಗ ಎಲ್ಲನೂ ಕಂಡುಹಿಡಿತಾರೆ. ತುಂಬ ಬಿಡು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಳ್ಳಿ ಅಂತ ಅಂದ್ಕೊಂಡು ನಿಮ್ಮ ಪಾಡಿಗೆ ನೀವಿರೋದು ಆ ಥರ ಆದರೆ ಅವರು ಬೇಗ ಮಾತಾಡೋಲ್ಲ, ಜಾಸ್ತಿ ಜನಕ್ಕೆ ಅಟ್ರಾಕ್ಷನ್ ಆಗೋಲ್ಲ, ಆ ಥರ ಮಾಡ್ತಾರೆ ಅಷ್ಟೇ. ಅದಾದಮೇಲೆ ನನ್ನ ಮಗಳಿಗೆ ಉಗುರು ನೋಡಿ ಎಷ್ಟು ಬೆಳ್ಕೊಂಡಿದೆ. ಆವಾಗವಾಗ ಕಟ್ ಮಾಡ್ತಾ ಇರ್ತೀನಿ, ಆದ್ರೂ ಉಗುರು ಬೆಳ್ಕೊಂಬಿಟ್ಟೈತೆ. ಅದನ್ನೆಲ್ಲ ಕಟ್ ಮಾಡಿ ಅದಾದಮೇಲೆ ಅಮ್ಮನ ಜೊತೆ ಸಖತ್ ಬೆಳಗ್ಗೆನೇ ಕ್ಯಾಕ ಹೊಡ್ಕೊಂಡು ಮಾತಾಡ್ತಾಯಿದ್ಲು. ಅವಳನ್ನ ಮಾತಾಡಿಸ್ಕೊಂಡು ಬೇಗನೆ ಸ್ನಾನ ಮಾಡಿಸಿದ್ದು, ಮಲ್ಕೊಂಡು ಎದ್ದೊಳ್ಳಿ ಅಂತ ಅಂದ್ಬಿಟ್ಟು ಅದನ್ನು ಆ ಟಿ ಶರ್ಟ್ ಹಾಕಿದೆ. ಆಮೇಲೆ ಈ ಡ್ರೆಸ್ ಹಾಕಿ ಅವಳನ್ನ ರೆಡಿ ಮಾಡಿ ಮಲಗಿಸಿ
ಅಮ್ಮ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿದ್ರು. ನಾನು ಬೇಗ ರೆಡಿ ಆಗಿಬಿಡೋಣ, ಹೋಗ್ಬಿಟ್ಟು ಬಂದುಬಿಡೋಣ. ಆಮೇಲೆ ಜಾಸ್ತಿ ಇವತ್ತು ನಮ್ಮೂರಲ್ಲಿ ಹಾಕಲ್ಲ ವ್ಯಾಕ್ಸಿನೇಷನ್ನು, ಅದಕ್ಕೋಸ್ಕರ ಅಂತಂದ್ಬಿಟ್ಟು ಮುಗಿಸ್ಕೊಂಡು ಬರೋಣ, ತುಂಬ ಲೇಟ್ ಆಗಿಬಿಟ್ರೆ ಆಗಲ್ಲ ಅವಳಿಗೂ ಅಂತ ಅಂದ್ಬಿಟ್ಟು ಬೇಗ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ. ಅವಳು ಮಲ್ಕೊಂಡ್ಬಿಟ್ಟಿದ್ಲು. ಎಷ್ಟು ಕೋಆಪ್ರೇಟ್ ಮಾಡ್ತಾಳೆ ಅಂತ ಅಂದರೆ, ನಾನು ರೆಡಿಯಾಗೋ ಗಂಟನೂ ಮಲಗಿರ್ತಾಳೆ. ಅದೇನು ಅರ್ಥ ಆಗುತ್ತೋ ನನಗಂತೂ ಗೊತ್ತಿಲ್ಲ. ನಾನಂತೂ ಬ್ಲೆಸ್ಡು ಗೊತ್ತಾ. ಎಲ್ಲ ಮಕ್ಕಳು ಹಂಗೆ ಅಡ್ಜಸ್ಟ್ ಆಗಿಬಿಟ್ರೆ ಎಲ್ಲ ತಾಯಂದಿರಿಗೂ ತುಂಬ ಹೆಲ್ಪ್ ಆಗುತ್ತೆ. ನನ್ನ ಮಗಳಂತೂ ನನಗೆ ಏನೂ ಪ್ರಾಬ್ಲಮ್ಮೇ ಮಾಡಲ್ಲ. ತುಂಬ ಒಂಥರ ಬಿಡು, ಏನೋ ಒಂಥರ ಅನ್ಕೋದ. ದೊಡ್ಡೋರು ಹೇಳ್ತಾರಲ್ಲ, ನಮ್ಮಮ್ಮಂಗೆ ಕಷ್ಟ ಬಿಡು, ನಮ್ಮಮ್ಮ ಇದು ಮಾಡ್ಕೊಳ್ಳಿ ಅಂತ. ಆ ಥರ ನನ್ನ ಮಗಳು ನನ್ನ ಜಾಸ್ತಿ ಇದು ಮಾಡ್ತಾಳೆ. ನಮ್ಮಮ್ಮಂಗೆ ಕಷ್ಟ ಅನ್ನೋ ಥರನೇ ಮಾಡ್ಕೊಂಡ್ಬಿಡ್ತಾಳೆ. ಏನೋ ಅನ್ನೋ ಸತಿ ಅನಿಸ್ಬಿಡುತ್ತೆ ನನಗೆ. ಕಷ್ಟ ಏನೂ ಇಲ್ಲ, ಆದ್ರೂ ಒಂಥರ ನಾನು ರೆಡಿಯಾಗೋ ಗಂಟನೂ ಮಲಗ್ತಾಳಲ್ವ. ಇವಾಗ ಅವಳು ಇಟ್ಕೊಂಡು ರೆಡಿ ಆಗೋಕ್ಕಾಗ್ತಿರಲಿಲ್ಲ. ರೆಡಿಯಾಗಿ ಅಲ್ಲಿಂದ ಸ್ವೆಟರ್ ಹಾಕ್ಕೊಳ್ಬೇಕಲ್ವ. ಆವಾಗ್ಲೂ ಅಂದರೆ ಮನೇಲಿದ್ದರೆ ಆಲ್ಮೋಸ್ಟ್ ಹೊರಗಡೆನೇ ಹೋಗಲ್ಲ. ಎಷ್ಟು ಸೆಕೆ ಆಗ್ತಾರೋ ಗೊತ್ತಾ, ಹಾಕ್ಕೊಳ್ಳಲ್ಲ. ಹೊರಗಡೆ ಹೋದರೆ ಹಾಕ್ಕೊಳ್ತೀನಿ. ಒಂದೊಂದು ಸತಿ ವೇರ್ ಮಾಡಿರಲ್ಲ, ಅಷ್ಟು ಹಿಂಗೆ ಹೋಗಿ ಹಿಂಗೆ ಬರೋಕ್ಕೆ ಲೇಟ್ ಆಗುತ್ತಲ್ವ. ಅದಕ್ಕೆ ವೇರ್ ಮಾಡಿಕೊಂಡು ಅದಾದಮೇಲೆ ಆಟೋ ಬರೋಕ್ಕೆ ಹೇಳಿ ಒಂದು ಸ್ವಲ್ಪ ಅದನ್ನು ನೋಡ್ತಿದ್ದೀನಿ ಯಾವಾಗ ವ್ಯಾಕ್ಸಿನೇಷನ್ಸ್ಗಳಿದೆ ಅಂತ ನೋಡಿಕೊಂಡು ಹೋದ್ವಿ. ನಾನು ನನ್ನ ಫ್ರೆಂಡ್ ಹೋಗಿದ್ವಿ ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ. ಆಲ್ಮೋಸ್ಟ್ ಯಾವಾಗಲೂ ಅವಳು ಇರಲೇಬೇಕು. ಇವಾಗ ವ್ಯಾಕ್ಸಿನೇಷನ್ಗೆ ಆಗಲಿ ಏನಕ್ಕೆ ಆಗಲಿ ನಾವಿಬ್ಬರು ಹೋಗ್ತಿರ್ತೀವಿ. ಇದೇ ಹಾಸ್ಪಿಟಲಲ್ಲಿ ನಾವು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಡೋಲೋ ಡ್ರಾಪ್ಸ್ ಬೇಕಿತ್ತು, ತಗೊಂಡು ಬಂದ್ವಿ. ಅವಳ ಕಾಲಿಗೆ ಈ ಥರ ಬಟ್ಟೆ ಸುತ್ತಿ ಮಲಗಿಸಿದ್ದೆ. ನೋಡಿ ಎಷ್ಟು ಬಟ್ಟೆ ಇದೆ, ನಮ್ಮ ಮರ್ಚೇ ಇಲ್ಲ. ಅದಾದಮೇಲೆ ಇದು ನೈಟು ಮಲ್ಕೊಂಡಿದ್ಲು ಅವಳು. ನೋಡಿದ್ರಾ, ಹೋಗಿದ್ವಿ. ಬಟ್ ಅದನ್ನು ಇಂಜೆಕ್ಷನ್ ಹಾಕ್ಸಿದ್ದಲ್ಲ ನಾನು ಕ್ಯಾಪ್ಚರ್ ಮಾಡಲ್ಲ, ಮಾಡೋಕ್ಕೂ ನನ್ನ ಕೈಲಾಗಲ್ಲ. ಅವಾಗಂತ ನಾನೇ ಹೇಳ್ತಾ ಇರ್ತೀನೇನೋ. ಬಟ್ ಈ ಸತಿ ತುಂಬ ಹತ್ಲು. ನನಗಂತೂ ಅದು ನೋಡಿನೇ ಬೇಜಾರಾಗ್ಬಿಡ್ತು. ಮನೇಲೂ ಅಷ್ಟೇ ಸಿಕ್ಕಾಪಟ್ಟೆ ಹತ್ತಿದ್ದಾಳೆ ಈ ಸತಿ. ನನಗಂತೂ ನನ್ನ ಮಗಳನ್ನ ಹುಟ್ದಾಗಿಂದನೂ ನಾನು ಅದೇ ಥರ ನೋಡೇ ಇಲ್ಲ. ಬಟ್ ಇವಾಗ ಆ ಥರ ನೋಡಿದಾಗ ಸಖತ್ ಬೇಜಾರಾಗುತ್ತೆ. ಯಾರೆಲ್ಲ ನ್ಯೂ ಮಾಮ್ಸ್ ಇದ್ದೀರಾ, ಇದನ್ನು ಫೇಸ್ ಮಾಡ್ತಾಯಿದ್ರೆ ನನಗೊಂದು ಕಮೆಂಟ್ ಮಾಡಿ. ನೀವೆಲ್ಲ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ನಿಮ್ಮ ಮಗಳನ್ನ ಅಂತ ಅಂದ್ಬಿಟ್ಟು. ಮತ್ತೇ ಮಗಳನ್ನ ಅಂತಲೇ ಅಲ್ಲ, ಮಕ್ಕಳನ್ನ ಅಂತ ಹೇಳಬೇಕು. ಮಗಳು ಅಂತ ನಾನು ಅಂದು ಅದೇ ಬರುತ್ತೆ ನನ್ನ ಮಗಳು. ಬಟ್ ಎಲ್ಲ ಮಕ್ಳಿಗೆ ಹೋಲಿಸ್ಕೊಂಡ್ರೆ ನನ್ನ ಮಗಳು ಓಕೆ, ಅಷ್ಟು ರಚ್ಚೆ ಮಾಡಲಿಲ್ಲ. ಬಟ್ ನೆನಪಿಸ್ಕೊಂಡು ಅಳೋಳು. ತುಂಬ ಅಂದರೆ ತುಂಬ ಜ್ವರ ಬಂದಿತ್ತು ಈ ಸತಿ. ಜ್ವರ ಬರಬೇಕು ಅಂತ ಹೇಳ್ತಾರೆ, ಬಟ್ ತುಂಬ ಬಂದಿತ್ತು. ಆದರೂ ಪರವಾಗಿಲ್ಲ, ನನ್ನ ಮಗಳು ರಿಕವರ್ ಆದಳು. ತುಂಬ ಹತ್ಲೂ ಕೂಡ. ನನಗೆ ಅದು ನೋಡಿ ಬೇಜಾರಾಯಿತು. ಇಟ್ಸ್ ಓಕೆ, ಎಂಡ್ ಆಫ್ ದಿ ಡೇ ಅವಳು ಒಳ್ಳೇದಕ್ಕೋಸ್ಕರನೇ ಅಲ್ವಾ ನಾವು ಮಾಡೋದು. ಇಷ್ಟೇ. ಈ ವ್ಲಾಗ್ ಫುಲ್ಲು ವ್ಯಾಕ್ಸಿನೇಷನ್ ಡೇದೇ ಆಗಿರುತ್ತೆ. ನೆಕ್ಸ್ಟ್ ವ್ಲಾಗು ಬರುತ್ತೆ, ಅದು ಸ್ಪೆಷಲ್ ವ್ಲಾಗು. ಸ್ಪೆಷಲ್ ಅಂತೇನಿಲ್ಲ, ಅದು ಒಂಥರ ಚೆನ್ನಾಗಿದೆ. ಅದು ಎಂಜಾಯ್ ಮಾಡಿದ್ದೀವಿ. ಅದನ್ನು ನೋಡಿ ನನ್ನ ಮಗಳದು ನೆಕ್ಸ್ಟ್ ವ್ಲಾಗಲ್ಲಿ 100 ಡೇಸ್ ಕಂಪ್ಲೀಟ್ ಆಗಿದ್ದು ವ್ಲಾಗ್ ಬರುತ್ತೆ. ಅವತ್ತೆಲ್ಲ ನಾವು ಏನು ಮಾಡಿದ್ವಿ, ನಾವು ಹೇಗಿದ್ವಿ ಅಂತ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಅದನ್ನು ಹಾಕ್ತೀನಿ, ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಯಾರೆಲ್ಲ ಈಗ ನಮ್ಮ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನೋಡಿ ಎಷ್ಟು ಡಾರ್ಕ್ ಸರ್ಕಲ್ಸ್ ಆಗ್ಬಿಟ್ಟಿದೆ. ಈಗಂದು ನ್ಯೂ ಮಾಮ್ಸ್ಗೆ ಇದು ಒಳ್ಳೆ ಗಿಫ್ಟ್ ಇದ್ದಂಗೆ. ನನಗಂತೂ ಹೆವಿ ಡಾರ್ಕ್ ಸರ್ಕಲ್ಸ್ ಆಗ್ಬಿಟ್ಟಿದೆ. ಇಟ್ಸ್ ಓಕೆ, ಇದೆಲ್ಲ ಇನ್ನು ಸ್ವಲ್ಪ ದಿನ ಅಷ್ಟೇ, ಆಮೇಲೆಲ್ಲ ರಿಕವರ್ ಆಗುತ್ತೆ. ನಾನಂತೂ ಏನರ ಬಗ್ಗೆ ನನ್ನ ಬಗ್ಗೆ ಇವಾಗ ತುಂಬ ಯೋಚನೆ ಮಾಡಲ್ಲ. ನನಗೆ ಏನಿರೋ ಮೇನ್ ನಮ್ಮ ಮಗಳು. ಇವಾಗ ನನ್ನ ಮಗಳು ಚೆನ್ನಾಗಿರಬೇಕು. ನನ್ನ ಮಗಳದೇ ಮೇನ್ ಇಂಪಾರ್ಟೆಂಟ್. ನನ್ನ ಮಗಳು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂಗೆ ಅಷ್ಟೇ. ಇಷ್ಟೇ ಇವತ್ತಿನ ವ್ಲಾಗು. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಯಾರೆಲ್ಲ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಸ್ಟೇ ಟ್ಯೂನ್. ಬಾಯ್.